ಆದ್ರಿ ಬೆಟ್ಟಕ್ಕೆ ಹೋಗ್ಲತ್ತರು ಇಲ್ಲಿ ಹಾದಿದಾಗೆಲ್ಲ ನೋಡ್ರಿ ಹೆಂಗವ ಇವು ದೊಡ್ಡ ದೊಡ್ಡ ಇವು ಬಂಡಿಗಳು ಅವ ನೋಡ್ರಿ ದೊಡ್ಡ ದೊಡ್ಡ ವ್ಯೂ ಹೆಂಗದೆಲ್ಲ ನೋಡ್ರಿ 2 ಕಿಲೋಮೀಟರ್ ಅದಂತ ಇಲ್ಲಿಂದ ಇನ್ನ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ತೋರಿಸ್ತೀವಿ ಅಲ್ಲೇ ನಿಮಗೆ ವ್ಯೂ ಭಾಳ ಸ್ಟೇರ್ಸ್ ಇರವ ಅಂತ ಏನಾಯ್ತು ನೋಡ್ರಿ ನಮ್ಮ ಸೈಕಲ್ ಎಲ್ಲಿಗೆ ಬೇಕು ಸ್ಟೇರ್ಸ್ ಹೆಂಗೆ ಇರಬೇಕು ನೋಡ್ಬೇಕಾಯ್ತು ಮುಂದೆಲ್ಲ ಇಲ್ಲಿ ನೋಡ್ರಿ ಇದು ಪಂಪ ಸರ್ವರ್ ಅದ ಇಲ್ಲಿಂದ ಎಲ್ಲ ಇದು ನೋಡ್ಕೊಳಿಕೋ ಬೋರ್ಡು ಇದು ಒಂದು ಧಾರ್ಮಿಕ ಸ್ಥಾನ ಇಂಡಿಯಾದಲ್ಲಿ ಇಂತೂ 5 ಸರೋವರ ಅವಂತ ಅದ್ರೊಳಗೆ ಇದು ಒಂದು ಪಂಪ ಸರೋವರ 2ನೇದಂತ ಅತಿ ದೊಡ್ಡದು ಪವಿತ್ರ ಸರೋವರಗಳು ಅದಾವು ಇಲ್ಲಿ ನೋಡ್ಬೋದು ನೀವು ಏನು ಮಾಡ್ತಾರ ಇಲ್ಲಿ ಒಳಗೆ ಹೋಗಿ ನೀರ್ದಾಗ ಕೈ ಹಾಕಾರಂತಾರ ಬಟ್ ಇದು ಒಳಗೆ ಮೊಸಳಿ ಅವಂತ ಅದ್ರ ಸಲಕ್ಕೆ ಇದ್ರೊಳಗೆ ಹೋಗ್ಬಾರ್ದು ನೋಡ್ರಿ ಎಲ್ಲ ಹೆಂಗದ ಪಂಪ ಸರೋವರ ಮತ್ತು ಎಲ್ಲೋ ಮೈ ತೊಳ್ಕೊಂಡು ಅಲ್ಲಿ ಅಂಜನಾದ್ರಿಗೆ ಹೋಯ್ತಾರೆ ಎಲ್ಲಿ ತೊಳ್ಕೊತಾರೆ ನಮ್ಮ ಮ್ಯಾಲೆ ತೊಳ್ಕೊತಿರ್ಬೇಕು ಎಲ್ಲಾರ ಇಲ್ಲಿ ಎಲ್ಲೋ ಏನೋ ಶೂಟಿಂಗ್ ನಡ್ಲತ್ತದ ನೋಡ್ರಿ ಎಲ್ಲೋ ಮತ್ತು ಇಲ್ಲಿ ಹಾಗೆ ಇನ್ನೊಂದು ಇದು ಅದ ಇಲ್ಲಿ ಪಂಪ ಸರೋವರದಾಗೂ ಶಬರಿ ಮಾತಾ ಆಶ್ರಮ ಅದ ಅಲ್ಲಿ ಭೀ ಹೋಗಿ ತೋರಿಸ್ತೇವೆ ಇದೇ ನೋಡ್ರಿ ಶಬರಿ ಮಾತಾ ಗುಹೆ ಅಂತ ಶಬರಿ ಮಾತಾ ರಾಮನಿಗಾಗಿ ಇಲ್ಲೇ ತಪಸ್ವಿ ಮಾಡಿದ್ರು ಅಂತ ಇಲ್ಲಿ ಮ್ಯಾಲೆ ಭೀ ಅದ ಇನ್ನು ಇವೆಲ್ಲ ಕೆಳಗಿಂದ ಇದು ಅದ ಇಲ್ಲಿ ಶಬರಿ ಮಾತಾ ರಾಮವರಿಗೆ ಬೋರೆಕಾಯಿ ತಿನ್ಸಿದ್ರು ಅಂತ ಎಂಜೂಲ್ ಬೋರೆಕಾಯಿ ಇದೇ ಸ್ಥಳದಲ್ಲಿ ಅಂತ ಹೇಳ್ತಾರೆ ಇದು ಗುಹೆ ಶಬರಿ ಮಾತಾ ಗುಹೆ ಮ್ಯಾಲಿನ ವ್ಯೂ ನೋಡ್ರಿ ಪಂಪ ಸರೋವರದ ಶಬರಿ ಗುಹೆ ನೋಡ್ರಿ ಶಬರಿ ಮಾತಾ ಇಲ್ಲೇ ರಾಮರಿಗಾಗಿ ಇದು ಮಾಡ್ತಿದ್ರು ಪ್ರತ್ಯಕ್ಷ ಇಲ್ಲೇ ಶಬರಿ ಮಾತಾ ಶ್ರೀ ರಾಮ ಲಕ್ಷ್ಮಣಿಗಾಗಿ ಎಷ್ಟೋ ವರ್ಷ ತಪಸ್ಸು ಮಾಡಿದ ಸ್ಥಳ ಇದೆ ನೋಡ್ರಿ ಪಂಪ ಸರೋವರ ಮತ್ತು ಶಬರಿ ಮಾತಾ ಗುಹೆ ಅದ್ರ ಮ್ಯಾಲಿಂದೆಲ್ಲ ವ್ಯೂ ಮ್ಯಾಲಿಂದ ಒಂದು ಇದು ಮಾಡ್ಯಾರು ಮ್ಯಾಲೆ ಬಂದು ನೋಡಕ್ಕೂ ಇಲ್ಲಿ ನೋಡ್ರಿ ಅದ್ರ 360 ವ್ಯೂ ಈ ಕಡೆ ಕೆಳಗೆ ಪಂಪ ಸರೋವರ ಇಲ್ಲೆಲ್ಲ ನೋಡ್ರಿ ಬಂಡಿಗಳು ಇಂಟರ್ಲಾಕ್ ಮಾಡಿ ನಾವು ದೊಡ್ಡ ದೊಡ್ಡ ಬಂಡಿಗಳು ಇದೆಲ್ಲ ನೋಡ್ಬೋದು ನೀವು ಈಗ ನಾವು ನಿಂತಿದ್ದೇನು ಶಬರಿ ಮಾತಾ ಗುಹೆ ಮ್ಯಾಲೂ ಸ್ವಲ್ಪ ಜಾಗ ಇದು ಮಾಡ್ಯಾರ ಇಲ್ಲಿ ನಿಂದ್ರಪ್ಲೆ ಹಿಂಗೆ ನೋಡಪ್ಲೆ ಇದೆಲ್ಲ ಶಬರಿ ಮಾತಾ ಗುಹೆ ಮ್ಯಾಲಿಂದ ಇದೇ ಮ್ಯಾಲಿಂದೆಲ್ಲ ವ್ಯೂ ನೋಡ್ರಿ ಓಂಕರ್ ಈಗ ಹೊಂಟಾನ ನೋಡ್ರಿ ಮ್ಯಾಲೆ ಇಷ್ಟೇ ಅದ ಇಲ್ಲಿಂದ ಕ್ಲಿಯರ್ ಕಾಣಿಸ್ತದೆ ನೋಡ್ರಿ ಪಂಪ ಸರೋವರ ಇದೇ ನೋಡ್ರಿ ಏತನ ತೋರಿಸಿಂದಿಲ್ಲ ಇಲ್ಲಿ ಪೌಸ್ ಮಾಡಿ ಹೋದ್ರಿ ಸ್ವಲ್ಪ ಶಬರಿ ಮಾತಾದ ಇದದ ನೋಡ್ರಿ ಪಂಪ ಸರೋವರ ಮತ್ತು ಶಬರಿ ಮಾತಾ ಗುಹೆ ಮುಗಿಸಿದೆವು ಈಗ ಅಂಜನಾದ್ರಿ ಬೆಟ್ಟ ಕಡೆ ನಡೆದೇವು ನೋಡ್ರಿ ಇದೆಲ್ಲ ಪಂಪ ಸರೋವರ ಶಬರಿ ಮಾತಾ ಗುಹೆ ಹೊರಗಿಂದೆಲ್ಲ ವ್ಯೂ ಅದ ನೋಡ್ರಿ ಈಗ ಅಂಜನಾದ್ರಿ ಬೆಟ್ಟ ಕಡೆ ಹೋಗ್ಲತ್ತು ಅಲ್ಲಿ ಸಿಗರಿ ಇದು ಋಷಿಮುಖ ಪರ್ವತ ಅಂತದ ನೋಡ್ರಿ ಇಲ್ಲಿಗೆ ಬಂದಿದ್ದೆವು ಇಲ್ಲಿ ಸುಗ್ರೀವ ಗುಫಾ ಅದಂತ ಇದಕ್ಕೆ ಋಷಿಮುಖ ಪರ್ವತ ಅಂತ ಹನುಮಾನ್ ದೇವರು ಸುಗ್ರಿಗೆ ಇಲ್ಲೇ ಇಟ್ಕೊಂಡಿದ್ರು ಅಂತ ವಾಲಿ ಅಂಜಿಕೆ ಇದ್ರಲಿಂದ ಭಯದಿಂದ ಇಲ್ಲಿ ನೋಡ್ರಿ ಇದು ತುಂಗಭದ್ರಾ ನದಿ ಅದ ನೋಡ್ರಿ ಇದು ದಾಟ್ಕೊಂಡು ಆಚೆಗೆ ಹೋಗ್ಬೇಕಾಯ್ತು ಇಲ್ಲಿಂದ ಈ ಕಡೆ ಬಂದ್ರು ಭೀ ಇದು ಈಗ ಇದ್ರೊಳಗೆ ಅದಂತ ನೋಡ್ರಿ ಇದು ಕೊಪ್ಪಳ ಜಿಲ್ಲೆದಾಗ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆದಾಗ ಅಂತ ನಿಮಗಾಗಿ ಎಂತೆಂಥ ಮೊಡ್ಡಿಗಳು ಎಂತೆಂಥ ಇದು ಪಾರ್ ಮಾಡ್ಕೊತ ನಡೆದಿದ್ದೆವು ನೋಡ್ರಿ ಋಷಿಮುಖ ಪರ್ವತ ಕಡೆ ನಡೆದಿದ್ದೆವು ನಮ್ಮ ಕರ್ನಾಟಕ ಭೀ ಇಂಥ ಹೈಡನ್ ಪ್ಲೇಸ್ ಎಷ್ಟವನ ಏನೋ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇವೆ ಋಷಿಮುಖ ಪರ್ವತದಾಗೆಲ್ಲ ಇದು ಮಣ್ಣು ನೋಡ್ರಿ ಎಷ್ಟು ಸಾಫ್ಟ್ ಅದ ಈಗ ಈ ಕಡೆ ಎಲ್ಲ ಬರ್ಲಕ್ಕ ನಮಗೆ ಅಂಜಿಕೆ ಆಗ್ಲತ್ತವು ಫಾರಿನರ್ಸ್ಗಳು ಹೆಂಗೆ ಹೊಂಟ್ರಿ ಏನೋ ಇಲ್ಲೆಲ್ಲ ಬಂದು ಇದು ಮಾಡ್ತಾರೆ ನೋಡ್ರಿ ಅಷ್ಟು ಸುಗ್ರಿ ಗುಫಾ
ಇದಕ್ಕೆ ಬೇರೆ ಟೈಪ್ದಾಗ ಯೂಸ್ ಮಾಡ್ಲತ್ತಾರು. ಇದು ಶುಗ್ರಿ ಗುಫಾ. ಇದ್ರ ಸಲಕ್ಕೆ ಏನಾರ 2-3 ಕಿಲೋಮೀಟ್ರ್ ಬಂದಿದ್ದೆವು ಮಡ್ಡಿದಾಗ. ಹಿಂಗದ ಗುಫಾ ಇಲ್ಲಿ ಮಂದಿರ ಕಟ್ಟಕ್ಯಾರ. ಇಲ್ಲೆಲ್ಲ ಮ್ಯಾಗಿನ ಪಿಲ್ಲರ್ ಬಿದ್ದವಲತ್ತ ಅಂಥೇಳಿ ಎಲ್ಲ ಕಬ್ಬಿಣದ ಹಚ್ಚಿಕ್ಕಾರ ನೋಡಿ ಸಪೋರ್ಟ್ ಸಲಕ್ಕೆ. ಏನದೇನು ಇಲ್ಲಿಲ್ಲ ಇನ್ನು. ಇಲ್ಲೇ ಅದ ರೀ ಸುಗ್ರಿ ಗುಫಾ. ಇಲ್ಲೊಂದು ಅದಕ್ಕೆ ಒಳಗೆ ಇಲ್ಲೊಂದು ಗುಫಾದ. ಇಲ್ಲೆಲ್ಲ ಪಿಲ್ಲರ್ ಸಪೋರ್ಟ್ ಸಲಕ್ಕೆ ಇವು ಹಚ್ಚಿಕ್ಯಾರ. ಇಲ್ಲಿ ಬಂದೇವು ನೋಡ್ರಿ ಇಲ್ಲಿ ಬೋಟಿಂಗ್ ಭೀ ಮಾಡ್ಬೋದು. ಎಲ್ಲ ಬೋಟಿಂಗ್ ಮಾಡೋದು ಪ್ಲೇಸ್ ಭೀ ಅದ ಇಲ್ಲಿ. ಋಷಿಮುಖ ಪರ್ವತ ಅಂತಾರಂತ ಇಲ್ಲಿ. ಇದಕ್ಕೆ ಎಲ್ಲ ಹಿಂಗದ ನೋಡ್ರಿ. ಋಷಿಮುಖ ಪರ್ವತ ಎಲ್ಲ ಅದ ರೀ. ಹನುಮಾನ್ ದೇವ್ರು ತಪಸ್ಸಕ್ಕೆ ಕುಂತಾರ ನೋಡ್ರಪ್ಪ ಅಲ್ಲಿ. ಇವೆಲ್ಲ ಅವೇ ಜಾಗಗಳು ಅನ್ಕೋರಿ. ಎಲ್ಲ ಋಷಿಗಳೆಲ್ಲ ತಪಸ್ಸು ಕೊಡೋ ಜಾಗಗಳು. ಅದ್ರ ಸಲಕ್ಕೆ ಇದಕ್ಕೆಲ್ಲ ಋಷಿಮುಖ ಪರ್ವತ ಅಂತಾರೆ. ಋಷಿಮುಖ ಪರ್ವತ ಮುಗೀತು ನೋಡ್ರಿ. ಈಗ ಅಂಜನಾದ್ರಿ ಪರ್ವತ ಹೋಗ್ಬೇಕು. ಅಲ್ಲೇ ಅದಕ್ಕೂ ಅಂಜನಾದ್ರಿ ಪರ್ವತ. ನಿಮ್ಮ ಸಲಕ್ಕೆ ಇಲ್ಲಿ ಸುಗ್ರಿ ಗುಹಾ ಬಿ ಬಂದಿದ್ದೆವು. ಎಲ್ಲ ಸ್ವಲ್ಪ ಮುಂಚೆಕ್ಯಾರು ಸ್ವಲ್ಪ ಇಲ್ಲ ಅದ ನೋಡ್ರಿ. ಅಲ್ಲಿ ಹೋಗ್ಬೇಕು ನಾವು. ಇದೇ ಅದ ನೋಡ್ರಿ ಪರ್ವತಕ್ಕೆ ಹೋಗೋದು ಹಾದಿ. ಇಲ್ಲೆಲ್ಲ ಫಾರಿನರ್ಸ್ ಬಂದಾರ ನೋಡ್ರಿ ಫೋಟೋ ಇಸ್ಕೊಳತ್ತಾರ. ಇದು ಅದ ನೋಡ್ರಿ ಅಂಜನಾದ್ರಿ ಪರ್ವತ ಹಾದಿ. ಇಲ್ಲಿಂದ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಹೋಗಸ್ತಾನ ನಮ್ಮ ಹಾಲತ್ ಏನಾಯ್ತದ ಏನೋ. ಭಾಳ ಮ್ಯಾಲ ಅದ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ. ಇಲ್ಲೇನು ಹಿಸ್ಟ್ರಿ ಇಲ್ಲಿ ಹನುಮಾನ್ ದೇವ್ರು ಇಲ್ಲೇ ಜನಿಸ್ಯಾರ ಅಂತ ಹೇಳ್ತಾರೆ. ಮತ್ತು ಇನ್ನು ಇಲ್ಲಿ ರಾಮೂರಿಗೆ ಹನುಮಾನ್ ದೇವ್ರು ಇಲ್ಲೇ ಭೇಟಿಯಾಗಿದ್ದಂಥ ಸ್ಥಳ ಅಂತ ಇದೆ. ಭಾಳಷ್ಟು ಹಿಸ್ಟ್ರಿ ಅದ ಇಲ್ಲಿಂದು. ಸ್ವಲ್ಪ ಗೊತ್ತು ಅಷ್ಟೇ. ನೋಡ್ರಿ ಮ್ಯಾಲೆ ಹೋಗಿ ಮೇಲೆ ಹೆಂಗದ ಹಾದಿ ಹಿಂಗದ. ಈಗ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಶ್ರೀರಾಮ್ ದೇವ್ರ ಮೂರ್ತಿ ಅದ ನೋಡ್ರಿ. ಇಲ್ಲಿಂದ ಏರ್ಬೇಕಾಯ್ತು ನೋಡ್ರಿ ಮ್ಯಾಲು. ಶಾರ್ಟ್ಸ್ ಅಲವಿಲ್ಲ ನೋಡ್ರಿ. ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಅದ್ರ ಸಲ ಫಾರಿನರ್ಗಳೆಲ್ಲ ಮ್ಯಾಲೆಲ್ಲ ಬರಲ್ರು. ಹೊರಗೆ ಹೋಗ್ತಾರ. ಬಂದ್ರು ಬಿ ಏನಾರ ಲುಂಗಿ ಅವು ಕಟ್ಕೊಂಡು ಒಳಗೆ ಬಿಡ್ತಾರೆ. ಇದು ಪವಿತ್ರ ದೇವ್ರ ಸ್ಥಾನ ಅದ. ಇಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲು ಕವರ್ಗಳು ಎಲ್ಲಿ ಬಿಡಿಸ್ಬೇಡ್ರಿ. ಇಲ್ಲಿ ಇವ ಡಸ್ಟ್ಬಿನ್ಗಳು ಅದರೊಳಗೆ ಮಾತ್ರ ಬಿಡಿಸಿ. ನಮ್ಮ ದೇವಸ್ಥಾನಗಳನ್ನು ಕ್ಲೀನಾಗಿ ಇಕ್ರಿ. ಗುಟ್ಕ ತಂಬಾಕು ಎಣ್ಣೆ ತಿನ್ಬೇಡ್ರಿ ಅಂತ ಅಲ್ಲಿ ಬೋರ್ಡ್ ಹಚ್ಚಾರು. 462 ಚಿಡಿಗಳವ ನೋಡ್ರಿ ಮೆಟ್ಟಿಲುಗಳು. ಏರ್ಕೊಂಡು ಮ್ಯಾಲೆ ಹೋಗ್ಬೇಕು, ಮತ್ತೆ ಕೆಳಗೆ ಬರ್ಬೇಕು ನೋಡ್ರಿ ನಮ್ಮ ದಂಧೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಚಿಡಿಗಳು ಏರ್ಬೇಕಂದ್ರೆ ಭಾಳ ಸಾಕಾಯ್ತಪ್ಪ. ಅಜ್ಜವ್ರಿಗೆ ಬಾ ಅಲ್ಲತ್ತಾರ ಅವ್ರು. ಸರಿ ಇದು ಫೋನ್ ಎಲ್ಲ ಚಂದ ಹಿಡ್ಕೊರ. ನಮ್ದು ಸಣ್ಣಗಿದ್ದಿಲಿಂದ ಕಾಣಿಸ್ತಿಲ್ಲ ಅಂಜನಾದ್ರಿ ಬೆಟ್ಟ ಹತ್ಬೇಕಂತ. ಈಗ ಕನಸಾಗುತ್ತೆ, ತೋರಿಸ್ತೀವಿ ನೋಡ್ರಿ. ಚಲೋ 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 ಚಲೋ. ಎಂಥ ಪ್ಲೇಸ್ದಾಗ ಇದ್ರು ನೋಡ್ರಿ ಹನುಮಾನ್ ದೇವ್ರು. ಮ್ಯಾಲೆ ಬರ್ತಾ ಪಬ್ಲಿಕ್ ಭಾಳ ಜಾಸ್ತಿ ಆಗ್ಲತ್ತದು. ಹೈಟನ್ ಹೆಚ್ಚಾಗ್ಲತ್ತದ. ನೀವು ರಾಮ್ ಸಿಯಾ ರಾಮ್ ಜಯ ಜಯ ರಾಮ್. ನೋಡ್ರಿ I'll do it.
ಅಣ್ಣವ್ರು ನೋಡ್ರಿ ಎಷ್ಟು ಮೇಲೆ ಬಂದಾರ ನೋಡ್ರಿ ಹೋಗ್ರ ಒಳಗೆ. ಜೈ ಶ್ರೀರಾಮ್. ಇಲ್ಲಿ ಮ್ಯಾಲಿಂದ ಹೋಗ್ಲಕ್ ಬರಲ್ಲ ನೋಡ್ರಿ, ಕೆಳಗಿಂದ ಹೋಗ್ಬೇಕಾಯ್ತು. ಜೈ ಹನುಮಾನ್. ಬೊಗ್ಗಿ ನಡಿಬೇಕು, ತಗ್ಗಿ ನಡಿಬೇಕಂದ್ರೆ ಇದೆ ನೋಡುದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಂದೇನಾದ್ರಿ ಹಿಲ್ಸ್ ಮ್ಯಾಲು ರೆಡಿ ಆಗಿರ್ರಿ ದರ್ಶನ ಮಾಡ್ಕೊಳಕ್ಕ. ಎಷ್ಟು ದೊಡ್ಡ ಪರ್ವತ ಅದ, ಅದ್ರ ಮೇಲೆ ಕಲ್ಲದ, ಕಲ್ಲಿನ ಮೇಲೆ ಗಿಡ ಅದ ನೋಡ್ರಿ. ಇದೇ ಹನುಮಾನ್ ದೇವ್ರ ಮೈ ಇಕ್ಕದಪ್ಪ. ನಾವು ಅಲ್ಲಿ ಕೆಳಗಿಂದ ನೋಡಿದಾಗ ಇದು ಗಿಡ ಕಾಣಿಸುತ್ತೆ ನಮಗೂ. ಇಲ್ಲಿ ಮ್ಯಾಲಿನ ವ್ಯೂ ನೋಡ್ರಿ ಹೆಂಗದ. ಇಲ್ಲೆಲ್ಲ ಗ್ಲಾಸಿಂದೆಲ್ಲ ಎಷ್ಟು ಭಾರಿ ಸೆಕ್ಯೂರಿಟಿ ಮಾಡಿ ಚಂದ ಮಾಡ್ಯಾರ ನೋಡ್ರಿ, ಸೇಫ್ಟಿ ಸಲ. ಹನುಮಾನ್ ದೇವ್ರಿಗೆ ಒಂದೇ ಸ್ಟೆಪ್ಪಿನ ಮಾತದ, ಬಟ್ ನಮಗೆ ಸಾಕಾಗೋದು. ಜೈ ಶ್ರೀರಾಮ್. ಇಲ್ಲಿ ನೋಡ್ರಿ ಹನುಮಾನ್ ದೇವ್ರ ದೋಸ್ತರು. ಏನ್ ಭಾರಿ ಅದ ರೀ ಇದು ವ್ಯೂ. ಏನ್ ಬಿ ಕೋರಿಕೆಗಳು ಇದ್ರ ಅಂದ್ರೆ ಇಲ್ಲಿ ಬಂದು ಒಂದು ಅರ್ಬಿದಾಗ ಸುತ್ತಿ ಟೆಂಟ್ ಕಾಡಿದ್ರು ಅಂದ್ರೆ ನೆರವೇರ್ತು ಅಂತ ಗಂಟಿ. ಹೊರಗಿನ ನೋಡ್ರಿ ಒಂದ್ಸತಿ ಕಣ್ತುಂಬ್ಕೋರಿ. ತುಂಗಭದ್ರಾ ನದಿ ಅಲ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಹೋಗಿ ತೋರಿಸ್ತೇವೆ. ದರ್ಶನ ಮಾಡ್ಕೊಂಬರ್ರಿ. ದರ್ಶನ ಮಾಡ್ಕೊಂಡು ಸೂರ್ಯ ನೋಡ್ರಿ ಈಗ. ಇದೇ ಅದ ನೋಡ್ರಿ ನೀರಾಜ ಬಂಡಿ. ಜೈ ಶ್ರೀರಾಮ. ಒಳಗೆ ಅಲಾವಿಲ್ಲ ಅಂತ ಒಳಗೆ ತೋರಿಸಿಲ್ಲ. ಇಲ್ಲಿ ಹೊರಗಿನ ವ್ಯೂ ಪಾಯಿಂಟ್ ನೋಡ್ರಿ ನೀವು ಎಷ್ಟು ಬೇಡ. ಜೈ ಶ್ರೀರಾಮ್. ಮನಸ್ಸು ಖುಷಿ ಆಗೋಯ್ತು ನೋಡ್ರಿ. ಶ್ರೀ ಆಂಜನೇಯ ದೇವಸ್ಥಾನದ ಶ್ರೀ ಆಂಜನೇಯ ಅವರು ಹುಟ್ಟಿದಂಥ ಸ್ಥಾನ ಇಲ್ಲಿ ನೋಡ್ರಿ. ಹೊರಗಿಂದ ವ್ಯೂ ಭಾರಿ ಅದ. ಹಣ್ಣು ಅನ್ಸ್ಲತ್ತದ. ಇಲ್ಲಿ ಮ್ಯಾಲ ಹನುಮಂದವ್ರು ಭಾಳ ಮ್ಯಾಲೆ ಬಂದರು. ಇಲ್ಲೆಲ್ಲ ನೋಡ್ರಿ ಹೊರಗಿಂದೆಲ್ಲ. ಜೈ ಶ್ರೀರಾಮ್. ಇನ್ನು ಈ ಕಡೆಯಿಂದ ಗ್ಲಾಸ್ ಎಲ್ಲ ಇದು ಮಾಡಿ ಈ ಕಡೆಯಿಂದ ತೋರಿಸ್ತೇವೆ. ಇವೆಲ್ಲ ಇಲ್ಲೆಲ್ಲ ಸೂಪರ್ ಅದ. ಫೋಟೋ ಇಟ್ಕೊಂಬಸಲೆ ಮ್ಯಾಲಿಂದ ನೋಡ್ರಿ ಅಷ್ಟು ಬರೀ ಕಾಣಿಸ್ತದೆ. ಇಲ್ಲೊಂದು ಏನೋ ಹಳ್ಳಿ ಅದ. ಈ ಕಡೆ ಎಲ್ಲ ನೋಡ್ರಿ ಇದೆಲ್ಲ ನೋಡ್ಬೋದು ನೀವು. ಈ ಕಡೆ ನೋಡ್ರಿ ಇಲ್ಲಿ ಇನ್ನ ಮ್ಯಾಲೆ ಹೋಗೋದದ. ಅಲ್ಲಿ ಹೋಗಿ ಏನದ ತುಂಬ ತೋರಿಸ್ತೀವಿ. ಸ್ಟೇರ್ಸ್ ಭೀ ಅವ ಮ್ಯಾಲೆ ಹೋಗ್ಲಕ್ಕೆ. ಇನ್ನು ಮೇಲಿನ ಪೂರ ಹೈಯೆಸ್ಟ್ ಪಾಯಿಂಟ್ ನೋಡ್ರಿ ಇದು. ಇಲ್ಲಿ ನೋಡ್ಬೋದು ನೀವು ಹೈಯೆಸ್ಟ್ ಪಾಯಿಂಟ್. ಸೂರ್ಯ ನೋಡ್ರಿ. ಮ್ಯಾಲಿನ ವ್ಯೂ ನೋಡ್ರಿ. ಇಲ್ಲಿ ಗುಡಿ ನೋಡ್ರಿ. ಓಂಕಾರ ಇಲ್ಲಿ ನಿಂತ ನೋಡ್ರಿ. ಗುಡಿ ನೋಡ್ರಿ. ಜೈ ಶ್ರೀರಾಮ್. ಈ ಕಡೆಯಿಂದ ಎಲ್ಲ ಮ್ಯಾಲಿನ ನೋಡ್ರಿ. ಶ್ರೀ ಆಂಜನೇಯ ಮತ್ತು ಶ್ರೀರಾಮ ಭೇಟಿಯಾದಂಥ ಸ್ಥಳ ಹಾಗೂ ಆಂಜನೇಯದ ಜನ್ಮಸ್ಥಾನ. ಇಲ್ಲಿ ನೋಡ್ರಿ ಮ್ಯಾಲೆಲ್ಲ ತುಂಬ ಅಂದ್ರೆ ತುಂಬ ಮ್ಯಾಲದ ಇದು.
ನೋಡ್ರಿ ಟ್ರೈ ಕೊಡ್ರಿ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಲತ್ತಿದ್ದೇವೆ ನೋಡ್ರಿ. ಇಲ್ಲೆಲ್ಲ ಇವು ಇದು ಪ್ರದಕ್ಷಿಣೆ ಹಾಕುವ ಸ್ಥಳ ಅದ. ಪ್ರದಕ್ಷಿಣೆ ಹಾಕ್ಲತ್ತಿದ್ದೇವೆ ನೋಡ್ರಿ. ಜೈ ಶ್ರೀರಾಮ್. ಇದೆಲ್ಲ ಪ್ರದಕ್ಷಿಣೆ ಹಾಕುವ ಸ್ಥಳ ಅದ. ಇಲ್ಲೇನು ಪ್ರದಕ್ಷಿಣೆ ಹಾಕ್ಲತ್ತಿದ್ದೇವೆ ನೋಡ್ರಿ. ಜೈ ಶ್ರೀರಾಮ್. ಪ್ರದಕ್ಷಿಣೆ ಹಾಕಿದೆ ನೋಡ್ರಿ ಶ್ರೀ ಆಂಜನೇಯ ದೇವಸ್ಥಾನ. ಇದೆಲ್ಲ ಪ್ರದಕ್ಷಿಣೆ ಹಾಕುವ ಸ್ಥಳ. ಇಲ್ಲಿ ಸ್ವಲ್ಪ ಕೋತಿಗಳದ್ದು ಭಯ ಅದ, ಅದ್ರ ಸಲಕ್ಕೆ ಸ್ವಲ್ಪ ಹಂಚ್ಕೋತ ಹಾಕ್ಲತ್ತಿದ್ದೆವು. ಈ ಕಡೆಯಿಂದ ಎಕ್ಸಿಟ್ ಅದ, ಅಲ್ಲಿ ನಾ ಸ್ಟಾರ್ಟ್ ಮಾಡಿದ್ದೇನೋ ಇದು ಅದ. ಪ್ಲೇಸ್ ಅದ ರೀ ಇದು. ಇದು ಎಲ್ಲ ಮಂದಿರ ಹಿಂದ್ಗಣಿನ ಪ್ರಾಂಗಣ ಜಾಗ. ಇಲ್ಲಿಗ ಮಂದಿರ ಅದ, ಅದ್ರ ಹಿಂದೆಲ್ಲ ಇನ್ನ ಮ್ಯಾಲ ಪ್ಲೇಸ್ ಅದ. ಈ ಕಡೆ ಎಲ್ಲ ಈಗ ದರ್ಶನ ಎಲ್ಲ ಮಾಡ್ಕೊಂಡೆವು, ಹೊರಗೆ ಹೋಗ್ಲತ್ತಿದ್ದೆವು. ಆರ್ಸೆ 462 ಸ್ಟೇರ್ಸ್ ಏರ್ಕೋತ ಬಂದಿದ್ದೇವೆ. ಈಗ ಇಳ್ಕೋತ ಹೋಗ್ಬೇಕು. ಮುಗಿತೆಲ್ಲ ಇಲ್ಲಿ ಮ್ಯಾಲಿನ ದರ್ಶನ. ಈಗ ಇನ್ನು ಮುಂದಿನ ಹಾದಿ ನೋಡ್ಬೇಕಾಯ್ತದ ನಾವು. ಜೈ ಶ್ರೀರಾಮ್. ಈ ಗುಹೆಗಳದಾಗಿನ ಬರ್ಬೇಕಾಯ್ತದ ನೋಡ್ರಿ. ಆಂಜನೇಯ ದೇವರು ಡೈರೆಕ್ಟ್ ಜಂಪ್ ಮಾಡಿ ಬರ್ತಿದ್ರೇನು, ನಮಗೆ ಸ್ಟೇರ್ಸ್ ಮಾಡ್ಯಾರ. ಸ್ಟೇರ್ಸ್ ಏರ್ಕೋತ ಹೊಂಟಿದ್ದೆವು. ಈಗ ನಡೆದೇವು ಕೆಳಗೆ. ಹೋಗ್ಲತ್ರ ಏನು ಅಷ್ಟಗನ ಇದು ಅನ್ಸತ್ತಿಲ್ಲ. ಹಾರ್ಡ್ ಬಗ್ಗೆ ನಡೆಯಿರಿ. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ನಾವು ಫೈನಲಿ 462 ಚಿಡಿಗಳು ಹತ್ತಿ ಇಳಿದೇವು ನೋಡ್ರಿ. ಲಾಸ್ಟ್ ಸ್ಟೆಪ್ ಇತ್ತು. ಇಕ್ಕೋತಗೋ ಕೆಳಗೆ ಬಂದ ನೋಡ್ರಿ. ಪೂರ 1.5 ತಾಸು ಹತ್ತದ ನಮಗೆ ಮ್ಯಾಲಿನ ಕೆಳಗೆ ಬರ್ಲಕ್ಕ. ನಿಂದ್ರಿಸಿದ್ದೇವೆ ನೋಡ್ರಿ ನಮ್ಮ ಸೈಕಲ್ ಪಾರ್ಕಿಂಗ್. ಇಲ್ಲಿಂದ ಪೂರ ಇಲ್ಲಿಗೆ ಹೋಗಿದ್ದೆವು. ಈಗ ನೋಡ್ರಿ ಅಂಜನಾದ್ರಿ ಮುಗೀತು, ಶಬರಿ ಮಾತಾ ಗುಹೆ ಮುಗೀತು, ಸುಗ್ರಿ ಗುಹೆ ಮುಗೀತು, ಪಂಪ ಸರೋವರ್ ಮುಗೀತು. ಈಗ ಇದಕ್ಕೆ ನಡೆದೇವು ನೋಡ್ರಿ. ಇಲ್ಲಿ ದುರ್ಗಾ ಮಾತಾ ಟೆಂಪಲ್, ದುರ್ಗಾ ದೇವಿಯ ಟೆಂಪಲ್. ಇದು ವಾಲಿ ಗುಫೆ ಕೂಡ ಅಂತಾರಂತ. ಅಲ್ಲಿ ಹೋಯ್ತಿಗೆ ಒಳಗಿಂದೆಲ್ಲ ವ್ಯೂ ತೋರಿಸ್ತೇವೆ. ಶ್ರೀ ಆದಿಶಕ್ತಿ ದುರ್ಗಾ ಮಾತಾ ಪರ್ವತ ಮೇಲೆ ಬಂದಿದೆ ನೋಡ್ರಿ. ಟೋಟಲ್ 6 ಪ್ಲೇಸ್ಗಳವ. ಇಲ್ಲಿ 8 ಪ್ಲೇಸ್ಗಳವ. ಈಗ ಒಂದೊಂದೆಲ್ಲ ತೋರಿಸ್ಕೋತ ಹೋಯ್ತೇವೆ ನಿಮಗೂ. ಇದೊಂದಕ್ಕೆ ಏನೋ ಗುಹೆ ಟೈಪ್ದಾಗ ಅದ ನೋಡ್ರಿ. ಮಾತು ತೋರಿಸ್ತಾರೆ. ಇದು ಗುಡಿದಾಗಿನ ಮೇನ್ ಎಂಟ್ರೆನ್ಸ್. ಇದು ಬೆಟ್ಟದ ಮೇಲೆ ಎಂಟ್ರೆನ್ಸ್ ಹಿಂಗೆ ಅದ ನೋಡ್ರಿ. ಇಲ್ಲಿ ದುರ್ಗಾದೇವಿ ಮಾತಾದ ಟೆಂಪಲ್ ಅದ. ದರ್ಶನ ಮಾಡ್ಕೊಂಡೆ ನೋಡ್ರಿ ದುರ್ಗಾ ಮಾತಾದು.
ಇಲ್ಲಿ ಒಂದು ಗಿಡ ಅದ, ಆ ಗಿಡಕ್ಕೆ ಎಷ್ಟು ಗನ ಟೆಂಕಾಯಿ ಕಟ್ಟಾಕ್ಯಾರ ನೋಡ್ರಿ. ಇಲ್ಲಿ ಗಿಡಕ್ಕಿಂತ ಹೆಚ್ಚಿ ಟೆಂಕಾಯಿ ಗಿಡಗಳೇ ಹಚ್ಚಾಕ್ಯಾರ. ಇದ್ರ ಬುಡನೇ ಕಾಣಿಸ್ಲತ್ತಿಲ್ಲ. ಎಷ್ಟು ಗನ ಮನುಷ್ಯಗೆ ಆಸೆಗಳು ಅವ ನೋಡ್ರಿ. ನಾವು ನೈಟ್ ಇದ್ರೊಳಗೆ ಇದ್ದೇವೆ ನೋಡ್ರಿ. ನಿನ್ನ ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ದೆವು. ಇಲ್ಲೆಲ್ಲ ಊಟ ಮಾಡೋದೆಲ್ಲ ಇಲ್ಲೇ ಮಾಡ್ಕೊಂಡಿವು ನೈಟು. ಮ್ಯಾಲೂ ಆನೆ ಕುಂಡಿ ಕಿಲ್ಲ ಅದ, ವಾಲೆ ದೇವಸ್ಥಾನ ಅದ, ವಾಲಿ ಗುಹೆನೂ ಈ ಕಡೆ ಸೈಡ್ ಅದ, ಇದೇ ಸೈಡಿಗೆ ಅದ. ಇದೆಲ್ಲ ಅಡುಗೆ ಮಾಡೋ ಸ್ಥಳ ಅದ ನೋಡ್ರಿ. ಇಲ್ಲಿ ಇಡ್ತಾರೆ ಅಡುಗೆ ಮಾಡಿ ನೋಡ್ರಿ. ನಾವು ಎಂಥ ಜಾಗದಾಗ ಬಂದು ನಮ್ಗೆ ಇರ್ಲಕ್ಕೂ ಚಾನ್ಸ್ ಸಿಗ್ಲತ್ತು. ಇದು ಅಂಜನಾದ್ರಿ ಪರ್ವತ ಇಲ್ಲೇ ಬಾಜುನೇ ಅದ. ಇಲ್ಲೇನೋ ವಾಲಿ ಗುಫಾ ಅದ, ಅಲ್ಲೇ ನಾವು ಒಂದೊಂದು ನೈಟ್ ಇರ್ಲತ್ತಿದೆ ಅಂದ್ರೆ ನಾವು ಭೀ. ಇದು ಕೊಪ್ಪಳ ಫೋರ್ಟ್ ನೋಡ್ರಿ. ಇದು ಇಲ್ಲಿ ಏನರ 8 ಪ್ಲೇಸ್ ಅವ. ಈಗ 2-3 ನೋಡಿದೆವು. ಒಳಗೆ ವಾಲಿ ಗುಹೆನೂ ಅದ ಅಂತ. ಒಳಗೆ ಹೋಗಿ ನೋಡ್ರಿ. ಈಗ ನಾವು 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ಲಕ್ಕೆ ಹೋಲತ್ತೀವಿ ನೋಡ್ರಿ. ಎಲ್ಲರೂ ಬೇರೆ ಬೇರೆ ಪೂರ ಭಾರತ ತುಂಬ ಪ್ರಯಾಣ ಮಾಡಿದ್ರು. ಇಲ್ಲಿ ಒಂದೇ ಜಾಗದಾಗ 12 ಜ್ಯೋತಿರ್ಲಿಂಗಗಳವ. ಇವೆಲ್ಲ ನಮ್ಮ ಪೂರ್ವಜರು ಎಲ್ಲ ಸಂಭಾಷಿಕ್ಯಾರ. ಎಲ್ಲರೂ ಯಾತನ ನಮ್ಗೆ ಇವೆಲ್ಲ ನೋಡೋದು ಇಂಥ ಪ್ಲೇಸ್ಗಳು ಅವ ಅಂತ ಹೇಳಿ ಗೊತ್ತಿರ್ತಿದ್ದಿಲ್ಲ. ಅವರಿಗೆಲ್ಲ ಭಾಳ ಧನ್ಯವಾದ. ಎಲ್ಲದಕ್ಕೆ ಹಿಂಗೆ ಇಕ್ಕ್ಯಾರ. ಇಲ್ಲೆಲ್ಲ ಜ್ಯೋತಿರ್ಲಿಂಗ ಹೆಸರುಗಳು ಅವ ನೋಡ್ರಿ. ಶ್ರೀಶೈಲ ಮಲ್ಲಿಕಾರ್ಜುನ್, उज्जैन महाकाल, ओमकारेश्वर, केदारनाथेश्वर, भीमाशंकर, काशी विश्वनाथ, त्रयंबकेश्वर, वैद्यनाथ, नागेश्वर, रामेश्वर, कृष्णेश्वर. ओम नमः शिवाय. मुगित ನಮ್ಮ 12 ಜ್ಯೋತಿರ್ಲಿಂಗ. ಯೋಗಾಂಜನೇಯ ಟೆಂಪಲ್ ಅದ ನೋಡ್ರಿ. ಅದು ಶಿವ ಟೆಂಪಲ್. ನವಗ್ರಹಗಳು ಒಂದೇ ಸರ್ತಿ ನೋಡ್ಬೋದು ನೀವು. ಎಲ್ಲ ಫೆಸಿಲಿಟಿ ಅವ ಇಲ್ಲಿ. 12 ಜ್ಯೋತಿರ್ಲಿಂಗ, ನವಗ್ರಹ, ಇನ್ನೇ ನವಮೆಲ್ಲ. ಶುಕ್ರಗ್ರಹ ಅಂತ, ಸೂರ್ಯಗ್ರಹ, ಚಂದ್ರಗ್ರಹ, ಮಂಗಳ ಗ್ರಹ, ರಾಹು ಗ್ರಹ, ರಾಹು ಗ್ರಹ. ಎಂಥ ಜಾಗ ನಾವು ನೋಡಿಲ್ಲ. ಎಲ್ಲ ಒಂದು ಜಾಗ. ಶನಿ ಗ್ರಹ, ಕೇತು ಗ್ರಹ, ಶನಿ ಗ್ರಹ, ಕೇತು ಗ್ರಹ, ಗುರು ಗ್ರಹ, ಬುಧ ಗ್ರಹ. ನವಗ್ರಹ ಕಂಪ್ಲೀಟ್ ಮಾಡಿದೆವು. ನವಗ್ರಹ ಮುಗಿದವು. ಈಗ ಶಕ್ತಿ ಗಣಪತಿ ದೇವ್ರದ್ದು ಬಂದದ ನೋಡ್ಕೊಡಿ. ಇದೇ ಇದ್ದಿರ್ಬೇಕು ವಾಲಿ ಗ್ರಹ. ಹಾಂ, ಅಂದ್ರೆ ಭೀ ಎಲ್ಲೆಷ್ಟು ಗುಫೆಗಳು ಅವ ಇಲ್ಲಿ. ಈ ಗುಫಾದಾಗ ಭೀ ಅಂತ ಹಣ್ಣು ಗಾಳಿ ಉಂಟು ಅನ್ಲತ್ತೀರಿ. ಅದಷ್ಟಲ್ಲಕ್ಕೆ ಇಲ್ಲೆಲ್ಲ ಗುಫಾದಾಗ ಇರ್ತಿದ್ರಿ ಏನೋ ಎಲ್ಲರೂ. ಆ ಕೊಲೆ ಏನೋ ಅದ ರೀ. ಕುಸ್ತು ಹೋಯ್ ಅಂದರ್. ವಾಲಿ ಗುಹೆ ನೋಡ್ಬೇಕು ಅನ್ಲತ್ತಿದ್ದೆವು. ಇಲ್ಲಿ ಫೈನಲಿ ಬಂದೆ ನೋಡ್ರಿ. ವಾಲಿ ಗುಹೆ ಕಡಿ. ವಾಹೆ ಗುರು ಹೇ ಪತೆ. ಇಲ್ಲಿ ಏನೋ ಡೇಂಜರ್ ಅವ ಅಂತ ನೋಡ್ರಿ. ಅನಿಮಲ್, ಕಾಡು ಪ್ರವೇಶ, ಮೃಗಗಳಿಗೆ ಎಚ್ಚರಿಕೆ. ಹಿಂಗೆ ಮಾತಾಡಂತ ಹೇಳಿ ಆ ಅಂಕಲ್ ಹೇಳಿದ್ರು ನೋಡ್ರಿ. ನಾವು ಹಂಗೆ ಮಾತಾಡ್ತೀವಿ. ಇಲ್ಲಿ ಎಚ್ಚರಿಕೆಯಿಂದ ಇರಿ ವಾಲಿ ಗುಹೆಯಲ್ಲಿ. ಇಲ್ಲಿ ಯಾಕಂದ್ರೆ ಹುಲಿ, ಚಿರತೆ, ಕರಡಿಗಳು ಇರುವ ಸಂಭವನೀಯತೆ. ಇದ್ ಕಡದನ ವಾಲಿ ಗುಹೆ, ಇದ್ ಕಡದನ ನಿಷೇಧ, ಪ್ರವೇಶ ನಿಷೇಧ. ವಾಲಿ ಗುಹೆ ಬೆಲ್ ಹೊಡೆದು ಒಳಗೆ ಹೋಗಿ. ಯಾಕಂದ್ರೆ ಒಳಗೆ ಸಿಂಹ ಇದ್ರು ಭೀ ಹೊರಗೆ ಬರ್ತದ. ಇಲ್ಲಂದ್ರೆ ಎಲ್ಲಿ ಬಿದ್ರು ಭೀ ಜೀವದಾಸರ. ವಾಲಿ ಗುಹೆದಾಗ ಪ್ರವಾಸಿ ಆದನ ಇಲ್ಲ. ವಾಲಿ ಗೃಹದಾಗ ಹಳ್ಳು ನಡೆದಿದ್ದೆವು. ಅಲ್ಲಿ ಇನ್ನೊಂದು ಇಲ್ಲಿ ಪ್ರವೇಶ ನಿಷೇಧ ಅದ ನೋಡ್ರಿ. ಇದೊಂದು ಗುಹೆದಾಗು ಏನೋ ಒಂದ್ಸರ್ತಿ ಚೀತೆ ಬಂದು ಮನುಷ್ಯಗೆ ಎತ್ಕೊಂಡು ಹೋಗ್ಯದಂತ. ಅದ್ರ ಸಲಕ್ಕೆ ಅದು ಬಂದ್ ಮಾಡ್ಯಾಕ್ಯಾರ. ಇದು ವಾಲಿ ಗುಹೆ ನೋಡ್ರಿ. ವಾಲಿ ಗುಹೆದಾಗ ನಮ್ಮ ಅಂಜಿಕೆ ಆಗ್ಲತ್ತವ. ಇದು ಭಾಳ ದೊಡ್ಡದ್ರಿ ವಾಲಿ ಗುಹೆ. ಈ ಕಡೆಗೆ ಹೋಗಿ ಆ ಕಡೆಯಿಂದ ಬರ್ತದ. ಒಳಗೆ ಯಾರೋ ಕಾಣತಾರ. ಬಂಡಿ ನೋಡ್ರಿ ಅಪ್ಪ, ಯಾರೋ ಒಳಗೆ ಕಾಣತಾರ. ಓ, ಎಲ್ಲ ಕತ್ತಲ ಅಲ್ಲಿ. ನಡಿಯಪ್ಪ ರವಿನಿ. ವಾಲಿ ಗುಹೆ ಇಷ್ಟೇ ಅದ ರೀ. ವಾಲಿ ಗುಹೆ
ಇನ್ನ ಥೋಡೆ ಆಯ್ತಾಯ್ತು ಇಷ್ಟೇ. ಇನ್ನ ಥೋಡೆ ಒಳಗೆ ಅಮ್ಮ ಇಲ್ಲಿ ಒಳಗದರು ಮೇನ್ ಪ್ಲೇಸು. वाली गुहे ನೋಡ್ರಿ. ऐसा जाओ ऐसा जा सकते. ಟಾರ್ಚ್ ಬಂದ್ ಮಾಡಿ ಕತ್ಲ ಕಾಣತಿಲ್ಲ ನಾನು. वहाँ से एंट्री है क्या? वहाँ से एंट्री भी यहाँ से भी दोनों तरफ से. ऐसे जाके वैसे आ ನಾವು ಆ सकते. ಕಡೆಯಿಂದ ಬಂದಿನ ಈ ಕಡೆ ಬಂದಿವಿ ಲಾಸ್ಟ್. ಎಲ್ಲ ಶಿವಲಿಂಗ ಮಾಡಿದ್ರು ನೋಡಿ ಮಣ್ಣಲ್ಲಿ. ಇದು ಏನೋ ಥರ್ಮೋಕೋಲ್ ಅದನ್ನ ಮಣ್ಣಲ್ಲೆಲ್ಲ ಶಿವಲಿಂಗ ಮಾಡಿ ನಾನು ವಾಲಿ ಗುಹೆಯಿಂದ ಈಗ ಹೊರಗೆ ಬಂದೆ ನೋಡ್ರಿ. ಬಂದೆವು ಆಲಿಗಲೆ ಅಂತ. ಪುಷ್ಕರಣಿ ಅದ ನೋಡ್ರಿ ಇದಕ್ಕೆ ಎಷ್ಟು ಮ್ಯಾಲೆ ಬಂದಿದೆವು ಅದ್ರೊಳಗೆ ಭೀ ನೀರು ಅವ ನೋಡ್ರಿ ಒಳಗೆ. ಪುಷ್ಕರಣಿ ಅಂದ್ರೆ ಇದಕ್ಕಂತಾರೆ ಏನೋ ಸ್ವಲ್ಪ ಗೊತ್ತದ ಬಟ್ ಏನೋ ಧ್ಯಾನ ಹೊಂಟಿಲ್ಲ. ನೀರಿಲ್ಲ ಅವ ನೋಡ್ರಿ ಇಲ್ಲೆಲ್ಲ ಪೂರ. ಭಾಳ ಹೈಟ್ ಮೇಲೆ ಇದ್ದೇವೆ ನೀವು ಕೆಳಗಿದ್ದೀನಪ್ಲೆ ಅನ್ಸ್ಲತ್ತದು. ಅದು ನೋಡ್ರಿ ಎಷ್ಟು ದೊಡ್ಡ ಗಲ್ಲ ಅದ. ಹನುಮನ್ ದೇವ್ರು ಇವು ಏನೇನು ಮಾಡಿರೋ ಏನೋ ಎಲ್ಲ. ಈಗ ಅದು ಮ್ಯಾಲೆ ಒಂದು ಹ್ಯಾಂಗೆ ನಿಂತು ಗಾಳಿ ಹೆಚ್ಚಿ ಬಿಡ್ತು ಕೆಳಗೆ ಬಿತ್ತಂದ್ರೆ ಭಾಳ ಡೇಂಜರ್ ಅದ ಇದು ಜಾಗ. ವಾಲಿ ಶುಕ್ರಿ ಡೇಂಜರ್ ದಂಧೆಗಳವೆಲ್ಲ. ಇಲ್ಲಿ ವಾಲಿ ಗುಹೆ ಹತ್ರ ದೇಸಿ ಗೋ ಉತ್ಪನ್ನಗಳ ಮಾರಾಟ ಕೇಂದ್ರ ಅದ. ಇಲ್ಲಿ ನಮ್ಗೆ ಒಬ್ಬಕಿ ತಂಗಿ ಸಿಕ್ಕೇಳು. ಇಲ್ಲಿ ಏನೇನು ಸಿಗ್ತವೆ ತಂಗಿ? ಇವು ಏನವ? ಇದು ಬಿ ಗೋ ಇದ್ರಲಿಂದ ತಯಾರಾಯ್ತದ, ಗೋ ಉತ್ಪನ್ನಲಿಂದ. ಇದು ಇದು ದಂತ ಮಂಜನ ಓಡಿಸ್ನೋ ಇದ್ರೆ ಹಲ್ಲು ತಿಂದಿದ್ರೆ ಅದಕ್ಕೆ ಬರುತ್ತೆ. ಹಾಂ, ಪೂರ ಎಲ್ಲಿಂದ ಮ್ಯಾಲೆ ಬಂದು ಪೂರ ಇದು ಭಾಳ ಹಾರ್ಡ್ ಅದ ಅಂದ್ರೂ ಭೀ ನಮ್ಮ ಪೂರ ಮ್ಯಾಲೆ ಬಂದು ನೋಡ್ರಿ. ಪೂರ ಅಲ್ಲಿ ಕೆಳಗದ ಪ್ಲೇಸ್. ಇವೆಲ್ಲ ಪಹಾಡ್ಗಳು ನೋಡ್ರಿ. ನಮ್ಮ ಸೈ ಕರ್ನಾಟಕ. ಇವಾಗ ಇದು ನೋಡ್ರಿ ನಾವು ಗೋಶಾಲಾ ನಡೆದ ಅಲ್ಲೆಲ್ಲ ನಿಮಗೆ ತೋರಿಸ್ತೇವೆ. ಇಲ್ಲಿ 1000 ಗೋಗಳವಂತ, ಎಲ್ಲ ಥರದ ಗೋಗಳವಂತ. ಒಳಗಿಂದೆಲ್ಲ ನಿಮಗೆ ವಿಡಿಯೋ ತೋರಿಸ್ತೇವೆ. ಇಲ್ಲಿ ಹರೊಂದು ಇದು ಯೂಸ್ ಉತ್ಪನ್ನ ಆಯ್ತದ ಅಂತ ನೋಡ್ರಿ ಗೋ ಇದ್ರಲಿಂದೆ ಶುದ್ಧ. ಇಲ್ಲೆಲ್ಲ ನಡೆದವು ನೋಡ್ರಿ ಗೋ. 1000 ಗೋಗಳವಂತ, ಎಲ್ಲ ಟೈಪ್ದಾಗ ಗೋಗಳವಂತ. ಇಲ್ಲಿ ನೋಡ್ಬೋದು ನೀವು. ಪ್ಯೂರ್ ತುಪ್ಪ ಎಲ್ಲ ಸಿಗ್ತದೆ ನೋಡ್ರಿ. ಇಲ್ಲಿ ಟ್ರಸ್ಟ್ ಅದ. ಒಂದು 1000 ಗೋಗಳವಂತ ನೋಡ್ರಿ. ಇಲ್ಲಿ ದುರ್ಗಾ ಮಾತೆ ಗೋಶಾಲೆ ಟ್ರಸ್ಟ್ ಅದ. ಇದು ಈ ಕಡೆನ ಎಲ್ಲ ಟೈಪ್ ಗೋಗಳವ ನೋಡ್ರಿ. ಇಲ್ಲೆಲ್ಲ ಇಲ್ಲಿ ನೋಡ್ರಿ ಗೋ ಇವು ಜರ್ಸಿ ಅವೇನೋ ಏನೋ ಇವೆಲ್ಲ. ಇಲ್ಲಿ 2 ಆಕಳು ಅವ ನೋಡ್ರಿ. ಇದು ಮೇವು ಸಂಗ್ರಹ ಅದ ನೋಡ್ರಿ. ಹುಲ್ಲೆಲ್ಲ ಜಮಾ ಸಿಕ್ಕಿಂದು ಜಾಗ ಅದ ನೋಡ್ರಿ. ಇದು ಹಳದಿ ರೆಡಿ ಆಯ್ತು ನೋಡ್ರಿ. ಶುದ್ಧ ಹಳದಿ ಅದ ಇಲ್ಲಿಂದ. ಈಗ ಇಲ್ಲಿ ಮಷಿನ್ದಾಗ ಮಾಡ್ತಾರ. ಇದು ನ್ಯಾಚುರಲ್ ಹಿಂಗೆ ಕರಗಿರ್ತಾವನ್ರಿ. ಇವು ಸುಟ್ಟಿಲ್ಲ. ಸುಟ್ಟಿ ನಂತರ ವೈಟ್ ಆಗ್ತಾವ್ರಿ. ಒಂದು ಅಷ್ಟು ವೈಟ್ ಆಗಲ್ಲ. ಹಾಂ ಮೀಡಿಯಂ ಬರ್ತದೆ. ಇದು ಆಕಳದ ಗೊಬ್ಬರಲಿಂದ ಮಾಡಿರ್ತೀರಿ. ಇವೆಲ್ಲ ಇಲ್ಲೇ ರೆಡಿ ಆಯ್ತಾವ್ರಿ. ಇವೆಲ್ಲ ಈಗ ಫೈನಲ್ ಇದೆ. ಎಲ್ಲ ಶುದ್ಧ ಆಕಳದ ಇದ್ರಲಿಂದ ರೀ. ಎಣ್ಣೆ ಏನೇನು ರೆಡಿ ಆಯ್ತಾವ್ರಿ ಇಲ್ಲಿ? ಕುಂಕುಮ ಹೆಂಗೆ ರೆಡಿ ಆಯ್ತಾವ್ರಿ? ಕುಂಕುಮ ಅರಿಶಿನ. ಹಾಂ ಇವೆಲ್ಲ ಕುಂಕುಮ ರೆಡಿ. ಇಲ್ಲಿ ಫೋನ್ ನಂಬರ್ ಅದ ನೋಡ್ರಿ, ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. Where are you from, ma'am? From Scotland. Yeah. Your boyfriend also rides cycles, huh? Yeah. Thank you so much, ma'am. Thank you so much. Bye, ma'am. Bye. Where will you go today? Koppal. How far? 50 kilometers. Total we have 4,000 kilometers. Thank you so much, ma'am. Thank you. Nice to meet you. Bye. Thank you. We know, ma'am, Scotland. Hi.